ಲೋ ರಾಮಪ್ಪಣ್ಣ, 1 ಕ್ವಾರ್ಟರ್ ಬಾಟ್ಲಿ ಕೊಡು. ನಾನು ನಾಳೆ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ ತಾನೇ. ನಂದು ಎಷ್ಟು ಸಾಲ ಇದೆ ಎಲ್ಲ ಮನ್ನಾ ಮಾಡ್ತೀನಿ. ನಾನು ನಾಳೆ ಸಾಲದ ಜೊತೆಗೆ ಬಡ್ಡಿ ಕೂಡ ಕೊಡ್ತೀನಿ, ಆಯಿತಾ? ಇವಾಗ ನೀನು ನನಗೆ 1 ಬಾಟ್ಲಿ ಕೊಡು, ಒಂದೇ 1 ಬಾಟ್ಲಿ. ನನಗೆ ಅರ್ಜೆಂಟ್ ಕುಡಿಬೇಕು, ತುಂಬ ಟೆನ್ಷನ್ ಆಗ್ತಿದೆ ನನಗೆ. ಇವಾಗ ಕುಡ್ದಿಲ್ಲ ಅಂದರೆ ಏನಾಗತ್ತೆ ಅಂತ ಗೊತ್ತಿಲ್ಲ, ನಾನು ಸತ್ತೋಗ್ಬಿಡ್ತೀನಿ. ನನಗೆ ಕುಡಿಲೇಬೇಕು ಇವಾಗ. ಕೊಡು, ಬೇಗ ಬೇಗ ಕೊಡು. ನಡಿಯ ಇಲ್ಲಿಂದ, ಸೀದಾ ನಡಿ. ಸಾಲ ಇವತ್ತು ಮನ್ನಾ ಮಾಡ್ತೀನಿ, ನಾಳೆ ಮನ್ನಾ ಮಾಡ್ತೀನಿ ಅಂತ ಹೇಳಿ ಎಷ್ಟು ದಿನ ಆಯ್ತು? ಇವಾಗ ನಿನಗೆ 1 ಬಾಟ್ಲಿ ಅಲ್ಲ, ಅರ್ಧ ಬಾಟ್ಲಿನೂ ಸಿಗಲ್ಲ. ನಡಿ ಇಲ್ಲಿಂದ. ಓಹೋ, ಇಷ್ಟೆಲ್ಲ ಬ್ಯಾಡ್ದಿತ್ಕೊಳೋ ಮಾತು. ನಾನು ಎಷ್ಟು ವರ್ಷದಿಂದ ನಿನ್ನ ಅಂಗಡಿಗೇನೆ ಬರ್ತಾ ಇದ್ದೆ ಕುಡಿಯೋಕ್ಕೆ. ಇಲ್ಲಿ ನಮ್ಮ ಊರಲ್ಲಿ ತುಂಬ ಅಂಗಡಿ ಇದೆ, ಆದರೂ ಕೂಡ ನಾನು ನಿನ್ನ ಅಂಗಡಿಗೇನೆ ಬರೋದು. ಇರಲಿ, ನಾನು ನೆನ್ಪಿಟ್ಕೊಳ್ತೀನಿ. ನನ್ನ ಹತ್ರ ದುಡ್ಡಿದ್ದಾಗ ಎಲ್ಲ ಬರ್ತಿದ್ರು ನನ್ನ ಜೊತೆಯಲ್ಲಿ ಕುಡಿಯೋಕ್ಕೆ. ಇವಾಗ ನನ್ನ ಜಾಬಲ್ಲಿ ಕಾಸಿಲ್ಲ, ಯಾರು ನನ್ನ ಜೊತೆ ಬರಲ್ಲ, ಯಾರು ನನಗೆ ಒಂಚೂರು ನಯ್ಯ ಪೈಸಾ ಹೆಲ್ಪ್ ಮಾಡಲ್ಲ. ಇರಲಿ, ನಂದು ಸಮಯ ಸರಿ ಇಲ್ಲ. ಇವಾಗ ನನ್ನ ಟೈಮ್ ಕೂಡ ಬರುತ್ತೆ. ಪರವಾಗಿಲ್ಲ, ನೀನು ಕೊಡಲ್ಲ ಅಲ್ಲ, ಪರವಾಗಿಲ್ಲ, ನಾನು ಹೋಗ್ತೀನಿ. ನಡಿ ಇಲ್ಲಿಂದ. ನಾಳೆ ಬರುವಾಗ ಎಲ್ಲ ದುಡ್ಡು ತಗೊಂಡು ಬಾ, ಆಮೇಲೆ ಕೊಡ್ತೀನಿ. ಸರಿ, ನಮ್ಮ ಮಕ್ಕಳ್ರ ಟೈಮ್ ಬರುತ್ತೆ, ನಿಮಗೂ ಕೂಡ ಟೈಮ್ ಬರುತ್ತೆ. ಇರಲಿ, ಹೋಗಲ್ಲೇ, ಟೈಮ್ ಬರುತ್ತಂತೆ. ನನ್ನ ತಲೆ ಎಲ್ಲ ನೋವಾಗ್ತಿದೆ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನನ್ನ ಜೀವಕ್ಕೆ ಎಣ್ಣೆ ಬೇಕು, ನನಗೆ ಕುಡಿಬೇಕು. ಕುಡ್ದಿಲ್ಲ ಅಂದರೆ ನಾನು ನಿಜವಾಗ್ಲೂ ಸತ್ತೋಗ್ತೀನಿ ಅನಿಸುತ್ತೆ. ಅಯ್ಯಪ್ಪ, ಏನು ಮಾಡಲಿ ನಾನು ಇವಾಗ? ಏನಾದರೂ ಮಾಡಬೇಕಲ್ಲ, ಏನು ಮಾಡೋದು? ಮನೆಯಿಂದನೂ ಹೊರಗಾಗ್ಬಿಟ್ಟಿದ್ದಾರೆ, ನನ್ನ ಫ್ರೆಂಡ್ಸು ನನ್ನ ಜೊತೆಯಲ್ಲಿ ಇಲ್ಲ. ಏನು ಮಾಡಲಿ ನಾನು? ಏನು ಪರಿಸ್ಥಿತಿ ಬಂತು ನಂದು? ಇದು ನಂದೇ ತಪ್ಪು ಅನ್ಸತ್ತೆ ನನಗೆ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೇನೆ ಅರ್ಥ ಆಗ್ತಿಲ್ಲ. ನಾನು ಏನಿದ್ದೆ, ಏನಾಗ್ಬಿಟ್ಟೆ? ಅಯ್ಯೋ ಅಮ್ಮ, ಅಜ್ಜಿ, ನನಗೆ ಅಪ್ಪಾಜಿದು ತುಂಬ ನೆನಪು ಬರ್ತಾ ಇದೆ. ಹೌದು ಕಣೆ ಅಜ್ಜಿ, ನನಗೂ ಅಷ್ಟೇ. ಇವತ್ತು ಅಪ್ಪಾಜಿ ಯಾಕೋ ತುಂಬಾನೇ ನೆನಪು ಬರ್ತಾ ಇದೆ. ಅಲ್ಲ ಕಣೆ ಅಜ್ಜಿ, ನಮ್ಮ ಅಪ್ಪಾಜಿ ದಿನ ಯಾಕೆ ಕುಡ್ಕೊಂಡು ಬರೋದು? ಅವರು ಮುಂಚೆ ಹಂಗಿರ್ಲಿಲ್ಲ ಅಲ್ಲ. ಅವರಿಗೆ ಇರ್ತಾ ಏನಾಯ್ತು ಕಣೆ ಅಜ್ಜಿ? ಅವರು ಮುಂಚೆ ನಾನು ನೋಡೋ ತರ ಕುಡಿತಾನೇ ಇರ್ಲಿಲ್ಲಪ್ಪ. ಎಷ್ಟು ಚೆನ್ನಾಗಿ ಇದ್ರು, ನನಗೆ ಎಷ್ಟು ಒಳ್ಳೆ ನೋಡ್ಕೊಳ್ತಿದ್ರು. ದಿನ ಸಂಜೆ ಮಸಾಲ ಪೂರಿ ತಗೊಂಡು ಬರ್ತಿದ್ರು, ನನಗೆ ಪಾರ್ಕ್ಗೆ ತಗೊಂಡು ಹೋಗ್ತಿದ್ರು ಆಟ ಆಡ್ಸಕ್ಕೆ. ಇವಾಗ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಏನಾಯ್ತು ಅವರಿಗೆ? ನಾನು ಚಿಕ್ಕವಳಿದ್ದಾಗ ಎಷ್ಟು ಟೇಕ್ ಕೇರ್ ಮಾಡ್ತಿದ್ರು ನನಗೆ. ಇವಾಗ ಯಾಕೆ ಅಜ್ಜಿ ಅಪ್ಪಾಜಿ ಹಂಗಾಗ್ಬಿಟ್ಟಿದ್ದು? ನನಗೆ ನಂದು ಹಳೆ ಅಪ್ಪಾಜಿ ಬೇಕು. ಯಾಕಕ್ಕ? ಅಯ್ಯೋ ಮಕ್ಕಳ್ರ, ನೀವು ಅಳಬೇಡಿ ಕಣ್ರ ಮಕ್ಕಳ್ರ. ಟೆನ್ಷನ್ ತಗೊಳ್ಬೇಡಿ. ಟೆನ್ಷನ್ ತಗೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಅಪ್ಪಾಜಿ ಮಾಡಿದ ತಪ್ಪು ನೀವು ಮಾಡಬೇಡಿ. ನಿಮ್ಮ ಅಪ್ಪಾಜಿ ಮುಂಚೆ ಚೆನ್ನಾಗೇ ಇದ್ದ. ಅವನಿಗೆ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಒಂದೇ ಸತಿ ಬಂದ್ಬಿಡ್ತು. ಅವನಿಗೆ ಏನು ಹೇಳೋದು? ಏನಜ್ಜಿ ಆ ಥರ ಏನಾಯ್ತು? ಏನು ಹೇಳದ್ ಕಣೆ ಪುಟ್ಟಿ, ನೀನು 8 ವರ್ಷದಿದ್ದೆ, ಈ ತಮಣಿ ಬರೀ 4 ವರ್ಷದಿದ್ದ. ಅವಾಗ ನಿಮ್ಮ ಅಪ್ಪಾಜಿದು ದೊಡ್ಡ ಬಿಸ್ನೆಸ್ ಇತ್ತು, ದೊಡ್ಡ ಬಿಸ್ನೆಸ್. ನಿಂಗೆ ಗೊತ್ತಲ್ಲ, ಅವನು ದಿನ ಮಸಾಲ ಪುರಿ ತಗೊಂಡು ಬರೋದು, ದಿನ ನಿನಗೆ ಫೀಲ್ಡಿಗೆ ಕರ್ಕೊಂಡು ಹೋಗೋದು. ಎಷ್ಟು ಚೆನ್ನಾಗಿದ್ದ ಅವನು. ಆವಾಗ ಏನಾಯ್ತಂದ್ರೆ ಅವ್ರದ್ದು ಫ್ರೆಂಡ್ಸ್ ಇದಾರಲ್ಲ, ಅವ್ರದ್ದು ಫ್ರೆಂಡ್ಸ್ ಎಲ್ಲ ಅವರಿಗೆ ಮೋಸ ಮಾಡಿಬಿಟ್ರು. ಎಲ್ಲ ದುಡ್ಡೆಲ್ಲ ತಗೊಂಡು ಓಡೋಗ್ಬಿಟ್ರು. ಮತ್ತೆ ಆ ಥರ ತುಂಬ ಪ್ರಾಬ್ಲಮ್ಸ್ ಬಂತು ಅವನಿಗೆ. ಒಂದೇ ಸತಿ ಎಲ್ಲ ಪ್ರಾಬ್ಲಮ್ಸ್ ಬಂತಲ್ಲ, ಅವನು ಟೆನ್ಷನ್ ತಗೊಂಡ್ಬಿಟ್ಟ. ಟೆನ್ಷನ್ ಮಾಡ್ಕೊಂಡು ಅವನಿಗೆ ಪ್ರಾಬ್ಲಮ್ಗೆ ಫೇಸ್ ಮಾಡೋಕ್ಕೆ ಶಕ್ತಿನೇ ಇರಲಿಲ್ಲ. ಅವನು ಪೆದ್ದ ನನ್ನ ಮಗ ಏನು ಹೇಳೋದು, ಎಣ್ಣೆ ಕುಡಿ ಶುರು ಮಾಡ್ದ. ದಿನ ಎಣ್ಣೆ ಕುಡಿದ್ರೆ ಟೆನ್ಷನ್ ಎಲ್ಲ ಕಡಿಮೆ ಆಗಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗತ್ತೆ ಅಂತ ಅನ್ಕೊಂಡ ಅವನು. ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತೇ ಆಗಿಲ್ಲ ಅವನು ಕುಡಿಯೋದು. ಆಮೇಲೆ ದಿನ ಸ್ವಲ್ಪ 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 ಅಂತ ಹೇಳಿ
ಏನು ಹೇಳೋದು, ಎಣ್ಣೆ ಅಡಿಕ್ಟ್ ಆಗಿಬಿಟ್ಟ ಅವನು. ಇವಾಗ ನಮ್ಮ ಕೈಯಿಂದ ಹೋಗ್ಬಿಟ್ಟಿದ್ದಾನೆ ಅವನು. ದಿನ ಇದೇ ಆಯ್ತು. ಹೋಸತಿ ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಆಗಿ ಬಂದೆ ನಾನು. ಆದರೂ ಅವನಿಗೆ ಏನು ಮಾಡ್ದಂತ ನನಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕಿವಾಗ ಮನೆಯಿಂದ ಹೊರಗಾಗ್ಬಿಟ್ಟಿದ್ದೀನಿ. ಇವಾಗಾದರೂ ಅವನಿಗೆ ಬುದ್ಧಿ ಬರ್ಬೋದು. ನೋಡೋಣ ಏನಾಗತ್ತೆ ಅಂತ. ಬುದ್ಧಿ ಬಂದಿಲ್ಲ ಅಂದರೆ ಆ ದೇವರ ಹತ್ರನೇ ಪ್ರಾರ್ಥನೆ ಮಾಡಬೇಕು ಬುದ್ಧಿ ಬರಲಿ ಅಂತ. ಅವನಿಗೆ 2 ಮಕ್ಕಳು ಇದೆ, ಹೆಂಡತಿ ಇದ್ದಾಳೆ. ಹೆಂಗಿರ್ಬೇಕು? ಒಂದು ಪ್ರಾಬ್ಲಮ್ ಇದ್ರೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಲ್ಲ. ಅವನಿಗೆ ಯಾರು ಹೇಳೋದು? ನೋಡೋಣ ಮಕ್ಕಳ್ರ, ಎಲ್ಲ ಸರಿಯಾಗತ್ತೆ, ನೀವು ಟೆನ್ಷನ್ ತಗೊಳ್ಬೇಡಿ. ಅಯ್ಯೋ ಅಯ್ಯೋ ದೇವ್ರೆ, ನಾನು ದೇವ್ರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಆ ದೇವ್ರು ಇದಾನೋ ಇಲ್ವಾ? ಅವನಿದ್ರೆ ನನ್ನ ಪರಿಸ್ಥಿತಿ ಇವತ್ತು ಹಿಂಗಾಗ್ತಿರ್ಲಿಲ್ಲ. ಅವನಿಲ್ಲ ಅನ್ಸುತ್ತೆ. ನಾನು ಮುಂಚೆ ಹೆಂಗಿದ್ದೆ, ಇವಾಗ ಹೆಂಗಾಗಿಬಿಟ್ಟಿದ್ದೀನಿ ನಾನು. ಅಯ್ಯೋ ಏನು ಮಾಡಲಿ, ತಲೆ ಸುತ್ತಾ ಇದೆ, ಹೊಟ್ಟೆಯಲ್ಲಿ ಒಂಥರ ಗುಳು ಆಗ್ತಿದೆ, ಹಶು ಆಗ್ತಿದೆ. ನನಗೆ ಹಶು ಏನು ಗೊತ್ತಾಗ್ತಿಲ್ಲ. ನಾನು ಹೆಂಗಾಗಿಬಿಟ್ಟಿದ್ದೀನಿ. ಮುಂದೆ ಹೋಟೆಲ್ ಇದೆ, ಹೋಗಿ ಏನಾದರೂ ತಿಂದ್ಬಿಡ್ತೀನಿ. ಕಬಾಬೆಂದು ಪರಿಮಳ ಬರ್ತಿದೆ. ಈ ಪರಿಮಳ ನೋಡಿ ಮನೆ ನೆನಪು ಬರ್ತಿದ್ದೆ ನನಗೆ. ಅವಳು ಕಬಾಬ್ ಮಾಡಿ ಕೊಡ್ತಿದ್ಲು, ಬಿರಿಯಾನಿ ಮಾಡಿ ಕೊಡ್ತಿದ್ಲು. ಇವಾಗ ಹೋಟೆಲ್ಗೆ ಹೋಗ್ಬೇಕಾಗ್ತಿದೆ ನನ್ನ ಪರಿಸ್ಥಿತಿ. ಇವತ್ತು ರಾತ್ರಿ ಮಲ್ಗದಿಯಲ್ಲಿ ನಾನು ನೋಡ್ತೀನಿ, ಹೋಗಿ ಏನಾದರೂ ತಿಂತೀನಿ. ಫಸ್ಟ್ ಜೋರು ಹಶು ಆಗ್ತಿದೆ. ಅಲ್ಲ ಕಣೋ, ನಿನ್ಗೆ ಆ ಸೀನಪ್ಪನ ಬಗ್ಗೆ ವಿಷಯ ಗೊತ್ತಾನೋ? ವಿಷಯನಾ? ಏನು ವಿಷಯ? ಅದೇ ಕಣೋ, ಅವನ್ ದಿನ ಕುಡ್ಕೊಂಡು ಮನೆಗೆ ಹೋಗಿ ಬರೀ ಹೆಂಡತಿಗೆ ಹೊಡೆಯೋದು, ಮನೆಯಲ್ಲಿ ಜಗಳ ಮಾಡೋದು, ಅದೇ ಅಂತೆ. ಕುಡಿತಾರೆ ಜನ, ಕುಡಿತಾರೆ, ನಾವು ಕೂಡ ಕುಡಿತೀವಿ. ಆದ್ರೂ ಅವನ್ ತರ ಅಷ್ಟು ಕುಡ್ಕೊಂಡು ಆ ತರ ಡ್ರಾಮಾ ಎಲ್ಲ ಮಾಡಲ್ಲಪ್ಪ ನಾವು. ಹಂಗೂ ಇರ್ಬಾರ್ದು ಕಣೋ. ಅಯ್ಯಯ್ಯ, ಒಳ್ಳೆ ಆಯ್ತು ನೀನು ಅವನಿಗೆ ಕೊಟ್ಟಿಲ್ಲ ಇವತ್ತು. ನಿನ್ಗೆ ಎಷ್ಟು ಕೊಡ್ಬೇಕು ಅವನ ಸಾಲ? ನನ್ನ ಹತ್ರನೂ ತಗೊಂಡಿದ್ದಾನೆ. ನಾನು ಅವನದೇನೋ ಬಿಸ್ನೆಸ್ ಇತ್ತಲ್ಲ ಮುಂಚೆ, ಏನಾದ್ರೂ ಮಾಡಿ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ. ಇವನ್ ನೋಡಿದ್ರೆ ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಇಷ್ಟು ದಿನ ಆಯ್ತು ಕಣೋ, ಕೊಡ್ತಾನೇ ಇಲ್ಲ ಅವನು. ಸಾಲದ ಬಗ್ಗೆ ಕೇಳ್ಬೇಡ ಕಣ ನೀನು. ಅವನು ನನ್ಗೂ ಅಷ್ಟೇ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆಟ ಆಡ್ಸಿದಾನೆ ಅವನು ಆಟ. ಇವಾಗ ಮ್ಯಾಟರ್ ಹಿಂಗೆಲ್ಲ ಇತ್ತಾ? ಅಷ್ಟೇ ಅಲ್ಲ, ನನಗೆ ನನ್ನ ಹೆಂಡತಿ ಹೇಳ್ತಿದ್ಲು, ಯಾರಿಗೂ ಹೇಳ್ಬೇಡ, ಅವನಿಗೆ ಅವನದು ಅಮ್ಮ ಇದ್ದಾರಲ್ಲ, ಅವನಿಗೆ ಮನೆಯಿಂದ ಹೊರಗಾಗ್ಬಿಟ್ಟಿದಾರಂತೆ. ಇವಾಗ ಅವನು ಮನೆಗೆ ಹೋಗಂಗಿಲ್ಲ, ಮನೆ ಹೊರಗಡೆನೆ. ಎಲ್ಲಿ ಹೋಗಿದಾನೋ ಏನೋ. ಇರಲಿ, ನಮಗೇನು, ಅವನು ಏನಾದರೂ ಮಾಡಿ ನಮಗೆ ನಮ್ಮ ದುಡ್ಡು ಕೊಟ್ಟರೆ ಸಾಕು. ದುಡ್ಡು ಕೊಟ್ಟಿಲ್ದೆ ಅವನು ಸತ್ತಿಗಿತ್ತು ಹೋದ್ರೆ ಏನಿಲ್ಲ ಆಮೇಲೆ. ನೋಡ್ತಾ ಇರು ಅವನು ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ ಅಂತ. ನಮಗೆ ನಮ್ಮ ದುಡ್ಡು ಬೇಕು. ನಾನು ಕಣ್ಣು ಒರೆಸ್ಕೊಂಡು ಏನಾದರೂ ಆರ್ಡ್ರ್ ಮಾಡ್ತೀನಿ, ತಿಂತೀನಿ. ಜೋರು ಹಸಿವಾಗ್ತಿದೆ. ಈ ರಾತ್ರಿ ಎಣ್ಣೆ ಬೇಡ ನನಗೆ, ಇವತ್ತು ಎಣ್ಣೆ ಬೇಡ. ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಊಟ ತಿನ್ನಬೇಕು. ಬೆಳಗಿಂದ ಏನು ತಿಂದಿಲ್ಲ, ಜೋರು ಹಸಿವಾಗ್ತಿದೆ. ನೆನಪು ಬರ್ತಿದೆ ನನಗೆ, ರತ್ನಂದು ನೆನಪು ಬರ್ತಿದೆ, ಅಮ್ಮಂದು ನೆನಪು ಬರ್ತಿದೆ, ನನ್ನ ಮಕ್ಕಳಿಂದು ನೆನಪು ಬರ್ತಿದೆ ನನಗೆ. ನಾನು ನಿಜವಾಗ್ಲೂ ನಾನು ಮನುಷ್ಯ ಅಲ್ಲ ಅನ್ಸುತ್ತೆ. ನಮ್ಮಮ್ಮ ಹೇಳಿದ್ದು ಸರಿ ಅನ್ಸುತ್ತೆ. ನಾನು ರತ್ನನಿಗೆ ಆ ಥರ ಹೊಡೆದು ಬಿಟ್ಟೆ, ಕುಡ್ಕೊಂಡು ಟೈಟ್ ಆಗಿಬಿಟ್ಟಿದ್ದೆ ನಾನು. ಇವಾಗ ಗೊತ್ತಾಗ್ತಿದ್ದೆ ನನಗೆ ನಾನು ಏನು ಮಾಡಿದೆ ಅಂತ. ನಾನು ಯಾಕೆ ಹಂಗೆ ಮಾಡಿದ್ದು ನನಗೇನೇ ಗೊತ್ತಿಲ್ಲ. ನಾನು ಅವನ ಜೊತೆ ಸೇರಿ ಮತ್ತೆ ಬೇರೆ ಏನೋ ಪ್ಲ್ಯಾನಿಂಗ್ ಮಾಡಿದ್ದೆ, ಮನೆ ಸೇಲ್ ಮಾಡೋದು. ಅಯ್ಯೋ, ನಾನು ತಪ್ಪು ಮಾಡ್ತಾ ಇದ್ದೀನೋ ಸರಿ ಮಾಡ್ತಿದ್ದೀನೋ ಏನಂತ ನನಗೇನೇ ಅರ್ಥ ಆಗ್ತಿಲ್ಲ. ಏನು ಮಾಡೋದು? 5 ಲಕ್ಷ ಸಾಲ ಇದೆ ನನಗೆ. ಇವಾಗ ಅದೆಲ್ಲ ಬೇಡ. ನಾನು
ಅದೆಲ್ಲ ನೆನ್ಪು ಮಾಡಲ್ಲ ಇವಾಗ, ತಿಂತೀನಿ ಆಮೇಲೆ ನೋಡೋಣ ಏನಂತ. ಅಜ್ಜಿ, ಹಂಗಾದ್ರೆ ನಮ್ಮ ಅಪ್ಪಾಜಿಗೆ ಹಿಂಗೆ ಬಿಟ್ಬಿಡೋದಾ? ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ನಂಗೆ ಏನೂ ಗೊತ್ತಿಲ್ಲ. ನೀನ್ ಟೆನ್ಷನ್ ತಗೊಳ್ಬೇಡ ಕಣೋ ರಾಜು. ಫ್ರೆಂಡ್ಸ್, ನೀವು ಕುಡುಕ ಗಂಡನ ಹೊಸ ಅವತಾರ ಪಾರ್ಟ್ 1, 2, 3 ಅದೆಲ್ಲ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಅದು ನೋಡಿ. ಇಲ್ಲಾಂದ್ರೆ ನಿಮ್ಗೆ ಈ ಕತೆ ಏನಂತ ಅರ್ಥನೇ ಆಗಲ್ಲ ಫ್ರೆಂಡ್ಸ್. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ನೋಡಿ ಆಯ್ತಾ? ಮತ್ತೆ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಸ್ಟೋರಿ ಹೆಂಗ ಅನ್ಸ್ತು, ಮತ್ತೆ ಮುಂದಿನ ಭಾಗ ಯಾವತ್ತು ಬೇಕು ಅದೆಲ್ಲ ಕಮೆಂಟ್ ಮಾಡಿ ಆಯ್ತಾ? ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾವು ಸಿಗೋಣ ಪಾರ್ಟ್ 8 ನಲ್ಲಿ, ಮುಂದಿನ ಭಾಗದಲ್ಲಿ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.